ಒಂದು ಕಡೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಸಿ ಟಿ ರವಿ ಅವರು ನಿನ್ನೆ ನೀವು ಗಮನಿಸಬೇಕಾಗುತ್ತೆ ಒಂದು ಸೂಕ್ಷ್ಮ ಇದೆ ಇಲ್ಲಿ. ಸಿ ಟಿ ರವಿ ಅವರನ್ನು ಬೆಳಗಾವಿಯ ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡು ಬಂದಾಗಲೂ ಕೂಡ ಅವರ ತಲೆಯ ಮೇಲೆ ಯಾವುದೇ ಬ್ಯಾಂಡೇಡ್ ಇರಲಿಲ್ಲ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಇದನ್ನು, ಕ್ಯಾಮ್ರಾಗಳಲ್ಲಿ ಕೂಡ ಸರಿಯಾಗಿರ್ತಕ್ಕಂಥ ದೃಶ್ಯ ಇದು. ಸಿ ಟಿ ರವಿ ಅವರು ಬೆಳಗಾವಿಯಲ್ಲಿ ಪೊಲೀಸ್ ಠಾಣೆಗೆ ಬಂದಾಗ ಹೇಗಿದ್ದರು ಅದನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ನಾವು ನಿಮಗೆ ಮೊದಲು ಅದನ್ನು ಪ್ಲೇ ಮಾಡ್ತಾರೆ. ಈಗ ಸಿ ಟಿ ರವಿ ಅವರು ಈಗ ನಿನ್ನೆ ಅವರು ಆ ಒಂದು ಸ್ಟೇಷನ್ಗೆ ಬಂದಂಥ ಸಂದರ್ಭದಲ್ಲಿ ತಲೆಯ ಮೇಲೆ ಯಾವುದೇ ಬ್ಯಾಂಡೇಡ್ ಇಲ್ಲ, ಅವ್ರಿಗೆ ಯಾವುದೇ ರೀತಿ ಗಾಯದ ಗುರುತುಗಳು ಕೂಡ ಆಗಿರಲಿಲ್ಲ. ನೋಡಿ ಫುಲ್ ಫ್ರೇಮಲ್ಲಿ ತೋರಿಸಿ, ಅದನ್ನು ಫುಲ್ ಫ್ರೇಮ್ ತೋರಿಸ್ತಾರೆ. ಈಗ ಈ ಸ್ಟೇಷನ್ಗೆ ಬಂದಾಗಲೂ ಕೂಡ ಸಿ ಟಿ ರವಿ ಅವ್ರಿಗೆ ಏನೂ ಆಗಿರಲಿಲ್ಲ. ಒಬ್ಬರು ಜನಪ್ರತಿನಿಧಿ ಇದ್ದಾರೆ, ಅವರು MLC ಇದ್ದಾರೆ, ಇವ್ರಿಗೆ ಹಾಗಾದರೆ ಪೊಲೀಸರು ತಲೆಗೆ ಏಟು ಬೀಳೋ ಥರ ಬಲವಾಗಿ ಹೊಡೆದುಬಿಟ್ರಾ? ಸ್ವಲ್ಪ ಅನುಮಾನ ಕಾರಣ ಆಗುತ್ತೆ. ಇದು ಇರಲಿ, ಅದು ವೈದ್ಯಕೀಯ ಪರೀಕ್ಷೆ ಏನಾದರೂ ಗೊತ್ತಾಗುತ್ತೆ. ನೋಡಿ ಚೆಕ್ ಮಾಡ್ಕೊಳ್ಳಿ ನೀವು. ಸಿ ಟಿ ರವಿ ಅವರು ನಿನ್ನೆ ಸ್ಟೇಷನ್ಗೆ ಬಂದಿರತಕ್ಕಂಥ ದೃಶ್ಯ ಇದು. ನೋಡಿ ಆ ವ್ಯಾನಿಂದ ಇಳಿತಾ ಇದ್ದಾರೆ, ಪೊಲೀಸ್ ವ್ಯಾನಿಂದ ಇಳಿಯಬೇಕಾದರೆ ಆರಾಮಾಗಿ ಫೋನಲ್ಲಿ ಮಾತನಾಡಿಕೊಂಡು ಸಿ ಟಿ ರವಿ ಅವರು ಬಂದಿರೋದು. ಠಾಣೆ ಒಳಗಡೆ ಬಂದಾಗ ನೀವು ಸಿ ಟಿ ರವಿ ಅಂತ ಹೇಳಿದ್ರೆ ಯಾರೊಬ್ಬ ಕಾಮನ್ ಮ್ಯಾನ್ ಅಂತ ಟ್ರೀಟ್ ಮಾಡೋಕ್ಕಾಗಲ್ಲ. ಒಬ್ಬರು MLC ಇದ್ದಾರೆ, ಅವರು ಒಂದು ಪಕ್ಷದ ನಾಯಕ ಇದ್ದಾರೆ. ಪೊಲೀಸರು ಸ್ಟೇಷನ್ ಒಳಗಡೆ ಕರ್ಕೊಂಡು ಬಂದು ಅವ್ರಿಗೆ ತಲೆಗೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪೆಟ್ಟಾಗಿ ಅವರೊಂದು ಬ್ಯಾಂಡೇಡ್ ಹಾಕೊಳ್ಳುವ ಮಟ್ಟಿಗೆ ಹೊಡೆದು ಬಿಟ್ರಾ ಅಂತ ಪ್ರಶ್ನೆ ಬಂದಾಗ ನಮಗೆ ಗೊತ್ತಿಲ್ಲಪ್ಪ, ಅದು ಕಮೆಂಟ್ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ. ಬಟ್ ಸ್ವಲ್ಪ ಆಶ್ಚರ್ಯ ಆಗುತ್ತೆ, ಹೀಗೂ ಸಾಧ್ಯವಾ ಅಂಥೇಳಿ. ಈಗ ಇದೇ ವಿಚಾರ ಈ ಕಡೆ ಇನ್ನೊಂದು ಬದಿಯಲ್ಲಿ ದೃಶ್ಯ ನಾವು ನೋಡ್ತಾ ಇದ್ದೀವಲ್ವಾ, ಆ ದೃಶ್ಯ ನೋಡಿದಾಗ ತಲೆಯ ಮೇಲೆ ಏಕಾಏಕಿ ಒಂದು ಬ್ಯಾಂಡೇಡ್ ಬಂದಿದೆ ಸಿ ಟಿ ರವಿ ಅವರಿಗೆ. ಈ ಬ್ಯಾಂಡೇಡು ಈಗ ಅವರು ಒಳಗಡೆ ಎಂಟ್ರಿ ಆಗಿ ಈ ಬ್ಯಾಂಡೇಡ್ ಬಂದಂಥ ನಡುವಿನ ಅವಧಿ ಇದೆಯಲ್ಲ, ಈ ಅವಧಿ ಒಳಗಡೆ ಏನಾಯಿತು ರವಿ ಅವರಿಗೆ? ಯಾರು ಹೊಡೆದ್ರು? ಪೊಲೀಸರು ಹೊಡೆಯೋಕ್ಕಾಗತ್ತಾ? ಅಕಸ್ಮಾತ್ ಸಿ ಟಿ ರವಿ ಅವರಿಗೆ ಪೊಲೀಸರು ಹೊಡೆದು ಅದನ್ನು ಅರಗಿಸ್ಕೊಳ್ಳೋಕ್ಕಾಗತ್ತಾ ಕೋರ್ಟಲ್ಲಿ ಅಂತ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಯಾರೇ ಆಗಿರಲಿ ರೀ, ಇನ್ಸ್ಪೆಕ್ಟ್ರಾ, ಸಬ್ ಇನ್ಸ್ಪೆಕ್ಟ್ರಾ, ಹೆಡ್ ಕಾನ್ಸ್ಟೇಬಲ್ಲ, ಹೋಗ್ಬಿಟ್ಟು ಸಿ ಟಿ ರವಿ ಅವರಿಗೆ ವಿಚಾರ ಏನಿರೋದಿಲ್ಲ ರವಿ ಅವರ ವಿಚಾರದಲ್ಲಿ? ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ ಅಂತ ನಿಜ ಅಲ್ವಾ? ರವಿ ಅವರೇನು ತೀರಾ ಅಪೋಸ್ ಮಾಡಿಲ್ಲ, ನಾನು ಸ್ಟೇಷನ್ಗೆ ಬರಲ್ಲ ಅಂತೇನು ಹೇಳಿಲ್ಲ, ಅವರು ಹಠಕ್ಕೆ ಬಿದ್ದಿಲ್ಲ, ಜಗಳ ಮಾಡಿಲ್ಲ, ತಳ್ಳಾಟ ನೂಕಾಟ ಮಾಡಿಲ್ಲ ರವಿ ಅವರು. ಏನೋ ಪೊಲೀಸರ ಮೇಲೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಬಂದಾಗ ಪೊಲೀಸರು ಡೇಟ್ ಹೊಡೆದ್ಬಿಟ್ರೇನೋ ಅಂತ ಹೇಳಿ ಆರಾಮಾಗಿ ಬಂದಿದ್ದಾರೆ. ನೋಡಿ ಸ್ಟೇಷನ್ಗೆ ಆರಾಮಾಗಿ ಬಂದಿರೋದು, ಆರಾಮಾಗಿ ನೋಡ್ಕೊಂಡು ಬಂದಿದ್ದಾರೆ ಸಿ ಟಿ ರವಿ ಅವರು. ಈಗ ಇನ್ನೊಂದು ಬದಿಯ ವಿಷುವಲಲ್ಲಿ ನೋಡಿದ್ರೆ ತಲೆಗೆ ಫುಲ್ಲು ಒಂದು ಸುತ್ತಲೂ ಕೂಡ ಒಂದು ಬ್ಯಾಂಡೇಡ್ ಹಾಕೊಂಡ್ಬಿಟ್ಟಿದ್ದಾರೆ. ನಿಮಗೊಂದು ಗೊತ್ತಿರಲಿ, ತಲೆಗೆ ಯಾರಾದರೂ ಏಟು ಬಿದ್ದ ತಕ್ಷಣ, ಈ ಕಾಲದಲ್ಲಿ ನಾನು ಮಾತಾಡ್ತಾ ಇರೋದು, ತಲೆಗೆ ಏಟು ಬಿದ್ದ ತಕ್ಷಣ ಒಂದು ಆಸ್ಪತ್ರೆಗೆ ಹೋಗ್ತಾರೆ ಅವರು. ಆಸ್ಪತ್ರೆಗೆ ಹೋಗಿ ಅಲ್ಲಿ ಸ್ವಾಮಿ ತಲೆಗೆ ಏಟು ಬಿದ್ದಿದೆ, ಡಾಕ್ಟರ್ ಕೇಳ್ತಾರೆ ಎಷ್ಟು ಪ್ರಮಾಣದಲ್ಲಿ ಏಟು ಬಿದ್ದಿದೆಯಪ್ಪ, ನೋಡ್ತಾರೆ, ಸ್ಟಿಚ್ ಹಾಕ್ತಾರೆ. ಅಕಸ್ಮಾತ್ ಹೊಲಿಗೆ ಹಾಕಲೇಬೇಕಾದ್ರೆ ಸ್ಟಿಚ್ ಹಾಕ್ತಾರೆ, ಅದಕ್ಕೆ ಸ್ವಲ್ಪ ಅಬ್ಸರ್ವೇಷನ್ ಕೂಡ ಮಾಡ್ತಾರೆ. ಏನಪ್ಪ ವಾಮಿಟ್ ಏನಾದರೂ ಆಯ್ತಾ ನಿಮಗೆ ಅಂತ ಕೇಳ್ತಾರೆ. ಅಕಸ್ಮಾತ್, ಯಾಕೆಂದರೆ ತಲೆಗೆ ಏಟು ಬಿದ್ದಾಗ ಅಕಸ್ಮಾತ್ ಬ್ರೈನ್ ಒಳಗಡೆ ಎಲ್ಲಾದರೂ ಬ್ಲಡ್ ಕ್ಲಾಟ್ ಆಗಿಬಿಟ್ರೆ, ರಕ್ತ ಹೆಪ್ಪುಗಟ್ಟಿಬಿಟ್ರೆ ಸಮಸ್ಯೆ ಆಗುತ್ತೆ. ವಾಮಿಟಿಂಗ್ ಸೆನ್ಸೇಷನ್ಸ್ ಏನಾದರೂ ಇದೆಯಾ ನಿಮಗೆ ಅಂತ ಕೇಳ್ತಾರೆ. ವಾಮಿಟ್ ಆಯಿತಾ ಅಂತ ಕೇಳ್ತಾರೆ. ಅಗತ್ಯ ಬಿದ್ದರೆ ಒಂದು MRI ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಅಂತ ಕೂಡ ಹೇಳ್ತಾರೆ. ತಲೆಗೆ ಪೆಟ್ಟು ಬಿದ್ದದ್ದು ನಾನು ಮಾತಾಡ್ತಾ ಇರೋದು ಈಗ. ಸೊ ಇಲ್ಲಿ ಬಹುಶಃ ಅದೇನೂ ಆದಂತೆ ಕಾಣಿಸ್ತಾ ಇಲ್ಲ. ಏಕಾಏಕಿ ಬ್ಯಾಂಡೇಡ್ ತಲೆಗೆ ಯಾವಾಗ ಬಂತು ನಮ್ಗೆ ಗೊತ್ತಿಲ್ಲ, ವಿ ಡೋಂಟ್ ನೋ. ನಾನು ಕಮೆಂಟ್ ಮಾಡ್ತಾರೆ ಅದ್ರ ಬಗ್ಗೆ, ಆದರೆ ಆಶ್ಚರ್ಯ ಆಗುತ್ತೆ. ಠಾಣೆ ಕರ್ಕೊಂಡು ಹೋಗಿ ಪೊಲೀಸರು ರವಿ ಅವರಿಗೆ ಹೊಡೆದು ಬಿಟ್ರಾ ಅಂತ. ಯಾಕಂದರೆ ಪೊಲೀಸರಿಗೆ ಅಲ್ಲಿ ಕೋರ್ಟಲ್ಲಿ ಕೇಳಿದಾಗಲೂ ಕೂಡ ರವಿ ಅವರು ಹೇಳಿರೋದು ಏನು ಅಂದರೆ ಹೊಡೆದಿರಬಹುದು, ಪೊಲೀಸರು ಹೊಡೆದ್ರೆ ಏನಪ್ಪ ಅಂದರೆ ಹೊಡೆದಿರಬಹುದು, ಸೊ ನಮ್ಗೆ ಯಾರು ಹೊಡೆದ್ರೆ ಗೊತ್ತಿಲ್ಲ, ಈ ಥರ ಹೇಳಿದ್ದಾರಲ್ಲ. ಪೊಲೀಸರ ಸುಪರ್ದಿನಲ್ಲಿ ರವಿ ಅವರು ಪೊಲೀಸರ ಸುಪರ್ದಿಗೆ ಬಂದ ಮೇಲೆ ಅವರು ಸುಪರ್ದಿಲೇ ಇದ್ದಾರೆ. ಅವರು ಮತ್ತೇನು ಆಚೆ ಬಿಟ್ಬಿಟ್ಟಿಲ್ಲ ಯಾರನ್ನು, ಅವ್ರನ್ನ ನೀವು ಆಚೆ ಆರಾಮಾಗಿ ಓಡಾಡ್ಕೊಂಡಿರಿ ಅಂತ ಹೇಳಿ ಯಾರೂ ಬಿಟ್ಟಿಲ್ಲ ರವಿ ಅವರನ್ನು. ಅಥವಾ ಹೊರಗಿಂದ ಬಂದಂಥ ಗುಂಪು ಠಾಣೆ ಒಳಗಡೆ ನುಗ್ಗಿ ರವಿ ಅವರಿಗೆ ಹಲ್ಲೆ ಮಾಡಿಬಿಟ್ರಾ? ಅದು ನಡೆದಿಲ್ಲ. ಠಾಣೆ ಒಳಗಡೆನೆ ಕೇಸ್ ಬಿಟ್ವೀನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಆ್ಯಂಡ್ ಸಿ ಟಿ ರವಿ, ಇವರಿಬ್ಬರ ನಡುವೆ ಕೇಸ್ ಇರೋದು. ಪೊಲೀಸರು ಬಂದು ಯಾಕೆ ಹೊಡಿತಾರೆ ಇಲ್ಲಿ? ಫಸ್ಟ್ ಆಫ್ ಆಲ್ ಕಸ್ಟಡಿ ಕೇಳ್ತಾರೆ, ಪೊಲೀಸರು ಕಸ್ಟಡಿ ಕೇಳ್ತಾರೆ, ಅಲ್ಲಿ ವಿಚಾರಣೆ ಕಾಲದಲ್ಲಿ ಮಾತಾಡ್ತಾರೆ, ಅವರು ಮಾತಾಡ್ಸ್ಕೊತಾರೆ. ಒಂದು ಮಾತಿನ ವಿಚಾರ ಅಷ್ಟೇ ಇದು. ಸಾವಿರಾರು ಕೋಟಿ ಆಸ್ತಿ ಪಾಸ್ತಿ ಏನೆಲ್ಲ ಅವಾಚ್ಯ ಶಬ್ದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಥ 1000 ಕೇಸ್ ನೋಡಿರ್ತಾರೆ ಪೊಲೀಸರು. ಆದರೆ ಇಲ್ಲಿ ಯಾಕೆ ಈ ಥರ ಆಯಿತು ಗೊತ್ತಿಲ್ಲ. ಒಂದು ಕಡೆ ಚೆಕ್ ಮಾಡಿಕೊಂಡ್ರೆ ಬ್ಯಾಂಡೇಡೇ ಇಲ್ಲ, ಸ್ಟೇಷನ್ಗೆ ಬಂದಾಗ ಆರಾಮಾಗಿದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ ಬ್ಯಾಂಡೇಡ್ ಇದೆ, ತಲೆ ಮೇಲೆ ಒಂದು ಧರಣಿ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿ ಡೋಂಟ್ ನೋ ಏನಾಗಿದೆ ಅಂತ ಗೊತ್ತಿಲ್ಲ ಇದು.